ಗೆಳೆಯರೇ, ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಕೆಲವರು ಪ್ರತಿಯೊಂದು ಸಂಬಂಧವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ನಿಭಾಯಿಸುತ್ತಾರೆ. ಆದರೆ ಅವರ ಸರದಿ ಬಂದಾಗ ಜನರು ಸಮಯವಿಲ್ಲ ಎಂದು ಹೇಳಿ ಅವರನ್ನು ಕಡೆಗಣಿಸುತ್ತಾರೆ. ಇದೇ ಜಗತ್ತಿನ ಅತಿ ದೊಡ್ಡ ಸತ್ಯ. ಯಾರು ಯಾವಾಗಲೂ ಲಭ್ಯವಿರುತ್ತಾರೋ ಅವರ ಮೌಲ್ಯವನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಯಾರು ಪ್ರತಿಯೊಬ್ಬರಿಗಾಗಿ ನಿಸ್ವಾರ್ಥ ಭಾವದಿಂದ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾರೋ ಅವರ ಮೊಳ್ಳೆಯತನವನ್ನು ಎಂದಿಗೂ ಅವರ ಶಕ್ತಿ ಎಂದು ಪರಿಗಣಿಸಲಾಗುವುದಿಲ್ಲ. ಬದಲಾಗಿ ಜನರು ಪದೇ ಪದೇ ಲಾಭ ಪಡೆಯಬಹುದಾದ ಒಂದು ಅವಕಾಶದಂತೆ ನೋಡಲಾಗುತ್ತದೆ. ಈ ಜಗತ್ತಿನಲ್ಲಿ ಅತಿ ದೊಡ್ಡ ಒಂಟಿತನವನ್ನು ಅನುಭವಿಸುವವನು ಅವನೇ, ಯಾರು ಇತರರಿಗೆ ಎಂದಿಗೂ ಒಂಟಿತನವನ್ನು ಅನುಭವಿಸಲು ಬಿಡುವುದಿಲ್ಲ. ಅವನ ನಗು ಎಲ್ಲರಿಗೂ ತುಂಬ ಪ್ರಿಯವಾಗಿರುತ್ತದೆ, ಆದರೆ ಅವನ ದುಃಖವನ್ನು ಯಾರೂ ನೋಡಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ನೀವು ಇಡೀ ಜಗತ್ತಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ, ಆದರೆ ಕೊನೆಯಲ್ಲಿ ನಿಮಗೆ ತಿಳಿಯುವುದೇನೆಂದರೆ ನಿಮ್ಮ ಬದಲಾವಣೆಯನ್ನು ಯಾರೂ ಗಮನಿಸಿಯೇ ಇಲ್ಲ, ಏಕೆಂದರೆ ಅವರಿಗೆ ನಿಮ್ಮ ನೋವಿನ ಬಗ್ಗೆ ಎಂದಿಗೂ ಕಾಳಜಿ ಇರಲಿಲ್ಲ. ಯಾರು ಸದಾ ಇತರರಿಗೆ ಆಸರೆಯಾಗಿ ನಿಲ್ಲುತ್ತಾರೋ ಅವರ ಸ್ವಂತ ಹೋರಾಟಗಳು ಎಷ್ಟು ಆಳವಾಗಿರುತ್ತವೆ ಎಂದರೆ ಯಾರೂ ಅದನ್ನು ಊಹಿಸಲು ಸಾಧ್ಯವಿಲ್ಲ. ಅವರು ಒಳಗಿನಿಂದ ಮುರಿದು ಹೋಗಿರುತ್ತಾರೆ, ಆದರೂ ಇತರರನ್ನು ಸಮಾಧಾನ ಪಡಿಸುತ್ತಲೇ ಇರುತ್ತಾರೆ. ಕೆಲವರು ಎಷ್ಟು ಒಳ್ಳೆಯವರಾಗಿರುತ್ತಾರೆ ಎಂದರೆ ಅವರು ತಮ್ಮನ್ನೇ ಮೇಲೆ ಇಟ್ಟುಕೊಂಡು, ಆದರೆ ಅವರು ತಮ್ಮ ಸ್ವಂತ ಸಂತೋಷವನ್ನು ಹುಡುಕಿದಾಗ ಅವರು ತಮ್ಮ ಇಡೀ ಜೀವನವನ್ನು ಇತರರನ್ನು ಸಂತೋಷಪಡಿಸುವುದರಲ್ಲೇ ಕಳೆದಿದ್ದೇವೆ ಎಂದು ಅವರಿಗೆ ಅರಿವಾಗುತ್ತದೆ. ಯಾರು ಹೃದಯದಿಂದ ಶುದ್ಧವಾಗಿರುತ್ತಾರೋ ಅವರು ಆಗಾಗ ಈ ಜಗತ್ತಿನ ಅತಿ ದೊಡ್ಡ ಆಟದ ಭಾಗವಾಗುತ್ತಾರೆ. ಅಲ್ಲಿ ಅವರ ಸತ್ಯವನ್ನೇ ಅವರ ದೌರ್ಬಲ್ಯವಾಗಿ ಮಾಡಲಾಗುತ್ತದೆ ಮತ್ತು ಅವರ ಭಾವನೆಗಳನ್ನು ಅಣಕಿಸಲಾಗುತ್ತದೆ. ಕೆಲವೊಮ್ಮೆ ಮನುಷ್ಯನು ಎಷ್ಟು ಪ್ರೀತಿಯಿಂದ ತುಂಬಿರುತ್ತಾನೆ ಎಂದರೆ ಅವನು ಯಾವುದೇ ಸ್ವಾರ್ಥವಿಲ್ಲದೆ ಎಲ್ಲರಿಗೂ ಸಹಾಯ ಮಾಡುತ್ತಾನೆ. ಆದರೆ ಅವನು ತಾನೇ ಕಷ್ಟದಲ್ಲಿದ್ದಾಗ ಅವನ ಜಾಗದಲ್ಲಿ ಯಾರೂ ನಿಲ್ಲುವುದಿಲ್ಲ ಎಂದು ಅವನಿಗೆ ಅರಿವಾಗುತ್ತದೆ. ಜಗತ್ತಿನಲ್ಲಿ ಕೆಲವರು ಹೀಗೂ ಇರುತ್ತಾರೆ. ಅವರು ಪ್ರತಿಯೊಬ್ಬರಿಗೂ ಆಸರೆಯಾಗುತ್ತಾರೆ. ಹಾಗಾದರೆ ಅವರ ಅಗತ್ಯಗಳು ಹೆಚ್ಚಾದಾಗ ಜನರು ಅವರನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ಇದೇ ಕಾರಣದಿಂದಾಗಿ ನಿಜವಾಗಿಯೂ ಅತ್ಯಂತ ದಯೆಯುಳ್ಳವರೇ ಅತಿ ಹೆಚ್ಚು ಒಂಟಿಯಾಗಿ ಇರುತ್ತಾರೆ. ಕೆಲವರು ಯಾವಾಗಲೂ ತಮ್ಮ ನೋವನ್ನು ನಗುವಿನ ಹಿಂದೆ ಮುಚ್ಚಿಡುತ್ತಾರೆ, ಯಾಕೆಂದರೆ ಅವರಿಗೆ ತಿಳಿದಿರುತ್ತದೆ, ಒಂದು ವೇಳೆ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿದರೆ ಜನರು ಅದನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅದನ್ನು ತಮ್ಮ ದೌರ್ಬಲ್ಯವಾಗಿ ಮಾಡಿಕೊಳ್ಳುತ್ತಾರೆ ಎಂದು. ಜಗತ್ತಿನಲ್ಲಿ ಅತಿ ದೊಡ್ಡ ನೋವು ಆಗ ಅನುಭವಕ್ಕೆ ಬರುತ್ತದೆ ಯಾವಾಗ ನೀವು ಯಾರಿಗಾಗಿ ನಿಮ್ಮ ಪೂರ್ಣ ಜೀವವನ್ನೇ ಮುಡಿಪಾಗಿಡುತ್ತೀರೋ ಅವರೇ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮನ್ನು ಮಹತ್ವವಿಲ್ಲದವರೆಂದು ಪರಿಗಣಿಸುತ್ತಾರೆ. ಯಾರು ಯಾವುದೇ ಸ್ವಾರ್ಥವಿಲ್ಲದೆ ಪ್ರೀತಿಸುತ್ತಾರೋ ಅವರಿಗೆ ಅತ್ಯಂತ ಕಷ್ಟದ ಕ್ಷಣ ಆಗ ಬರುತ್ತದೆ, ಯಾವಾಗ ಅವರಿಗೆ ತಮ್ಮ ಇರ್ಲಿ ಇಲ್ಲದಿರಲಿ ಯಾರಿಗೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಅರಿವಾಗುತ್ತದೆ. ಕೆಲವು ಮನುಷ್ಯರು ಎಷ್ಟು ಮುಗ್ಧರಾಗಿರುತ್ತಾರೆ ಎಂದರೆ ಅವರು ಪ್ರತಿ ಬಾರಿಯೂ ಜನರ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಹಾಗಾದರೆ ಒಂದು ದಿನ ಅವರಿಗೆ ಅರ್ಥವಾಗುತ್ತದೆ, ಜನರು ಅವರ ಸಹನೆಯನ್ನು ಅವರ ಅಸಹಾಯಕತೆಯೆಂದು ಭಾವಿಸುತ್ತಿದ್ದರು ಎಂದು. ಅತಿ ದೊಡ್ಡ ವಿಪರ್ಯಾಸವೆಂದರೆ ಯಾರು ಅತಿ ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೋ ಅವರು ಈ ಜಗತ್ತಿನ ಅತಿ ಕಠಿಣ ವಾಸ್ತವತೆಗಳನ್ನು ಎದುರಿಸಬೇಕಾಗುತ್ತದೆ. ಅವರು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರುವುದಿಲ್ಲ. ಹಲವು ಬಾರಿ ಮನುಷ್ಯನು ತನ್ನ ಇಡೀ ಜೀವನವನ್ನು ತಾನು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ತನಗೂ ಪ್ರೀತಿ ಮತ್ತು ಗೌರವ ಸಿಗುತ್ತದೆ ಎಂದು ಯೋಚಿಸುತ್ತಲೇ ಕಳೆದು ಬಿಡುತ್ತಾನೆ. ಆದರೆ ಕೊನೆಯಲ್ಲಿ ಅವನಿಗೆ ತಿಳಿಯುತ್ತದೆ, ಈ ಜಗತ್ತು ತನಗಾಗಿ ನಿಲ್ಲಲು ತಿಳಿದಿರುವರನ್ನು ಮಾತ್ರ ಕೇಳುತ್ತದೆ ಎಂದು. ಯಾರು ಯಾವಾಗಲೂ ಇತರರ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಹುಡುಕುತ್ತಾರೋ ಅವರಿಗೆ ಅತಿ ದೊಡ್ಡ ನೋವು ಆಗಬರುತ್ತದೆ, ಯಾವಾಗ ಅವರಿಗೆ ತಮ್ಮ ಸಂತೋಷದಿಂದ ಯಾರಿಗೂ ವ್ಯತ್ಯಾಸವಾಗುವುದಿಲ್ಲ ಎಂದು ಅರಿವಾಗುತ್ತದೆ. ಯಾರು ತಮ್ಮ ಒಳ್ಳೆಯತನದಿಂದ ಜಗತ್ತನ್ನು ಗೆಲ್ಲಲು ಪ್ರಯತ್ನಿಸುತ್ತಾರೋ ಅವರಿಗೆ ಒಂದು ದಿನ ಅರ್ಥವಾಗುತ್ತದೆ, ಈ ಜಗತ್ತಿನಲ್ಲಿ ಗೆಲ್ಲಲು ಒಳ್ಳೆಯತನಕ್ಕಿಂತ ಹೆಚ್ಚು ಶಕ್ತಿಯ ಅಗತ್ಯವಿದೆ ಎಂದು. ಯಾರು ಯಾವಾಗಲೂ ಜನರ ತಪ್ಪುಗಳನ್ನು ಮರೆತು ಬಿಡುತ್ತಾರೋ ಅವರು
ತಾವು ಯಾರಿಗಾದರೂ ಮುಖ್ಯವಾಗಿದ್ದರೋ ಇಲ್ಲವೋ ಎಂಬುದನ್ನು ಮರೆಯಲು ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಮನುಷ್ಯನು ತನ್ನ ಅತ್ಯಂತ ಹತ್ತಿರದವರೆಂದು ಹೇಳಲ್ಪಡುವವರಿಗಾಗಿ ಎಟೆಲಿ ಮಾಡಿಬಿಡುತ್ತಾನೆ ಎಂದರೆ ತನ್ನನ್ನೇ ಮರೆತು ಬಿಡುತ್ತಾನೆ. ಆದರೆ ಅದೇ ಜನರು ಅವನನ್ನು ಗುರುತಿಸಲು ನಿರಾಕರಿಸಿದಾಗ ಅವನ ಸಂಪೂರ್ಣ ನಂಬಿಕೆ ಮುರಿದು ಹೋಗುತ್ತದೆ. ಯಾವುದೇ ಸಂಬಂಧವು ಅಲ್ಲಿಯವರೆಗೆ ಬಲವಾಗಿರುತ್ತದೆ ಎಲ್ಲಿಯವರೆಗೆ ಅದರಲ್ಲಿ ಗೌರವ ಮತ್ತು ತಿಳುವಳಿಕೆ ಇರುತ್ತದೆ. ಪ್ರೀತಿ ಕೇವಲ ಮಾತುಗಳಲ್ಲಿಲ್ಲ, ಬದಲಾಗಿ ಪರಸ್ಪರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದರಲ್ಲಿದೆ. ಯಾವಾಗ ಸಂಬಂಧವು ಕೇವಲ ನಿರೀಕ್ಷೆಗಳ ಮೇಲೆ ನಿಲ್ಲುತ್ತದೆಯೋ ಮತ್ತು ಅದರಲ್ಲಿ ಗೌರವ ಮುಗಿದು ಹೋಗುತ್ತದೆಯೋ ಆಗ ಅದು ನಿಧಾನವಾಗಿ ಚದುರಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಯಾವುದೇ ಸಂಬಂಧದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಪರಸ್ಪರರ ಮೌಲ್ಯವನ್ನು ಅರಿಯುವುದು ಮತ್ತು ಯಾವುದೇ ಷರತ್ತಿಲ್ಲದೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು. ನೀನು ನಿನ್ನ ದುಃಖವನ್ನು ನಿನ್ನ ದೌರ್ಬಲ್ಯವಾಗಿ ಮಾಡಿಕೊಂಡರೆ ಜಗತ್ತು ಅದನ್ನು ನಿನ್ನ ವಿರುದ್ಧ ಬಳಸುತ್ತದೆ. ಆದರೆ ನೀನು ನಿನ್ನ ದುಃಖವನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೊಂಡರೆ ಅದೇ ದುಃಖವು ನಿನ್ನನ್ನು ಎಲ್ಲರಿಗಿಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟದ ಸಮಯವನ್ನು ಎದುರಿಸಬೇಕಾಗುತ್ತದೆ. ಆದರೆ ವ್ಯತ್ಯಾಸವಿರುವುದು ನೀನು ಆ ಸಮಯವನ್ನು ಹೇಗೆ ನೋಡುತ್ತೀಯಾ ಎಂಬುದರ ಮೇಲೆ. ಯಾರು ತಮ್ಮ ದುಃಖವು ತಮ್ಮ ಮೇಲೆ ಹಿಡಿತ ಸಾಧಿಸಲು ಬಿಡುತ್ತಾರೋ ಅವರು ಜೀವನ ಪೂರ್ತಿ ನೋವಿನಲ್ಲಿರುತ್ತಾರೆ. ಆದರೆ ಯಾರು ಅದನ್ನು ತಮ್ಮೊಳಗಿನ ಶಕ್ತಿಯಾಗಿ ಬದಲಾಯಿಸುತ್ತಾರೋ ಅವರು ಮುಂದೆ ತಮ್ಮದೇ ಆದ ಗುರುತನ್ನು ಸೃಷ್ಟಿಸುತ್ತಾರೆ. ಯಾವುದೇ ಕನಸು ಚಿಕ್ಕದು ಅಥವಾ ದೊಡ್ಡದು ಅಲ್ಲ, ಅದನ್ನು ಪೂರೈಸುವ ಧೈರ್ಯವಿರಬೇಕು. ಅನೇಕರು ಇತರರ ಅಭಿಪ್ರಾಯದಿಂದಾಗಿ ತಮ್ಮ ಕನಸುಗಳನ್ನು ಬಿಟ್ಟು ಬಿಡುತ್ತಾರೆ. ಆದರೆ ಸತ್ಯವೇನೆಂದರೆ ಯಾರು ತಮ್ಮ ಮೇಲೆ ನಂಬಿಕೆ ಇಡುತ್ತಾರೋ ಅವರೇ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನೀನು ನಿನ್ನ ಗುರಿಯ ಬಗ್ಗೆ ಸಂಕಲ್ಪ ಮಾಡಿದ್ದರೆ ಯಾವುದೇ ಶಕ್ತಿಯೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ. ಜೈ ಶ್ರೀ ರಾಧೆ ಕೃಷ್ಣ. ಪ್ರಿಯ ಗೆಳೆಯರೇ, ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಬನ್ನಿ ಪ್ರಾರ್ಥಿಸೋಣ. ಹೇ ಕೃಷ್ಣ, ಇಂದು ಈ ಅಮೃತ ವಾಣಿಯನ್ನು ಕೇಳುತ್ತಿರುವ ಯಾವುದೇ ಭಕ್ತನ ಜೀವನದಲ್ಲಿ ನಿನ್ನ ಕೃಪೆ ಸದಾ ಇರಲಿ ಮತ್ತು ಅವರ ಎಲ್ಲ ಕಷ್ಟಗಳು ದೂರವಾಗಲಿ. ಗೆಳೆಯರೇ, ಈ ಅದ್ಭುತ ವಾಣಿಯನ್ನು ಕೇಳುವ ಮೊದಲು ನಿಮ್ಮ ವಿಚಾರ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತಾ ಕೆಳಗೆ ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಖಂಡಿತ ಬರೆಯಿರಿ. ನಿಮ್ಮ ಈ ಭಕ್ತಿಯು ನಮ್ಮ ಈ ಪ್ರಯಾಣವನ್ನು ಇನ್ನಷ್ಟು ಅದ್ಭುತವಾಗಿಸುತ್ತದೆ. ಹಾಗೆಯೇ ನೀವು ನಮ್ಮ ಚಾನೆಲ್ನಲ್ಲಿ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬಟನ್ ಅನ್ನು ಒತ್ತಿ. ಜಿಂದರಿಂದ ನೀವು ನಮ್ಮ ಪ್ರತಿಯೊಂದು ಹೊಸ ಭಕ್ತಿ ಯಾತ್ರೆಯ ಭಾಗವಾಗಬಹುದು. ಹಾಗಾದರೆ ತಡ ಮಾಡದೆ ಈ ದಿವ್ಯ ಯಾತ್ರೆಯತ್ತ ಸಾಗೋಣ. ಯಾವತ್ತೂ ಯಾರೊಬ್ಬರ ಒಳ್ಳೆಯತನದ ಲಾಭ ಪಡೆಯಬೇಡ. ಯಾಕೆಂದರೆ ಆ ವ್ಯಕ್ತಿ ನಿನ್ನ ಜೀವನದಿಂದ ಹೋದಾಗ ನಿನಗೆ ಅವನ ಬೆಲೆ ತಿಳಿಯುತ್ತದೆ. ನಾವು ಆಗಾಗ್ಗೆ ನಮಗಾಗಿ ಪ್ರಾಮಾಣಿಕವಾಗಿರುವವರನ್ನೇ ಕಡೆಗಣಿಸುತ್ತೇವೆ ಮತ್ತು ನಂತರ ಅವರು ನಮ್ಮನ್ನು ಬಿಟ್ಟು ಹೋದಾಗ ಅವರು ಎಷ್ಟು ಮುಖ್ಯವಾಗಿದ್ದರೂ ಅರಿವಾಗುತ್ತದೆ. ಆದ್ದರಿಂದ ಯಾರಾದರೂ ನಿನ್ನೊಂದಿಗೆ ಇರುವವರೆಗೂ ಅವರ ಬೆಲೆ ತಿಳಿ. ಏಕೆಂದರೆ ಒಮ್ಮೆ ಹೋದ ಮೇಲೆ ಪಶ್ಚಾತ್ತಾಪದ ಹೊರತು ಬೇರೆ ಏನೂ ಉಳಿಯುವುದಿಲ್ಲ. ಯಾರು ನಿನ್ನ ಕೆಟ್ಟ ಸಮಯದಲ್ಲಿ ನಿನ್ನೊಂದಿಗೆ ನಿಲ್ಲುವುದಿಲ್ಲವೋ ಅವರು ನಿನ್ನ ಒಳ್ಳೆಯ ಸಮಯದಲ್ಲಿ ಯೋಗ್ಯರಲ್ಲ. ಕೆಟ್ಟ ಸಮಯದಲ್ಲಿಯೇ ನಿಜವಾದ ಮುಖಗಳು ಬಯಲಾಗುತ್ತವೆ. ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುವವರೆಗೂ ಪ್ರತಿಯೊಬ್ಬರೂ ನಿನ್ನೊಂದಿಗೆ ಇರುತ್ತಾರೆ. ಆದರೆ ಕಷ್ಟಗಳು ಬಂದಾಗ ನಿಜವಾಗಿಯೂ ನಿನ್ನವರಾದವರು ಮಾತ್ರ ನಿನ್ನೊಂದಿಗೆ ನಿಲ್ಲುತ್ತಾರೆ. ಯಾರಾದರೂ ನಿನ್ನನ್ನು ಪದೇ ಪದೇ ಬೀಳಿಸಲು ಪ್ರಯತ್ನಿಸುತ್ತಿದ್ದರೆ ಅದರರ್ಥ ನೀನು ಅವರಿಗಿಂತ ಮುಂದೆ ಸಾಗುತ್ತಿದ್ದೀಯಾ. ಇತರರ ಯಶಸ್ಸಿಗೆ ಹೆದರುವವರೇ ಅವರನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ನೀನು ಈ ವಿಷಯಗಳ ಬಗ್ಗೆ ಗಮನ ಹರಿಸುವ ಅಗತ್ಯವಿಲ್ಲ. ಏಕೆಂದರೆ ನೀನು ನಿನ್ನ ದಾರಿಯಲ್ಲಿ ನಡೆಯುತ್ತಿರುವವರೆಗೂ ಯಾರು ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ. ತಾಳ್ಮೆಗಿಂತ ದೊಡ್ಡ ಅಸ್ತ್ರ ಬೇರೊಂದಿಲ್ಲ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ನಿರ್ಣಯವು ಜೀವನವನ್ನು ಬದಲಾಯಿಸಬಹುದು. ಹಲವು ಬಾರಿ ನಾವು ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮನ್ನೇ ಕಷ್ಟಕ್ಕೆ ಸಿಲುಕಿಸಿಕೊಳ್ಳುತ್ತೇವೆ. ಆದರೆ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿ ಯಾವಾಗಲೂ ಯಶಸ್ವಿಯಾಗುತ್ತಾನೆ. ಏಕೆಂದರೆ ಸರಿಯಾದ ಸಮಯದಲ್ಲಿ ಮಾಡಿದ ಸರಿಯಾದ ಕೆಲಸವೇ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ.
ನಿನ್ನ ಸಂತೋಷವನ್ನು ಇತರರ ಮೇಲೆ ಅವಲಂಬಿಸಬೇಡ, ಏಕೆಂದರೆ ಅವರು ಬದಲಾದಾಗ ನಿನ್ನ ಸಂತೋಷವೂ ಬದಲಾಗುತ್ತದೆ. ನಾವು ಆಗಾಗ ನಮ್ಮ ಸಂತೋಷವನ್ನು ಬೇರೊಬ್ಬರ ವರ್ತನೆಗೆ ಜೋಡಿಸುತ್ತೇವೆ, ಆದರೆ ಅದು ಸರಿಯಲ್ಲ. ನಿಜವಾದ ಸಂತೋಷವು ನಮ್ಮ ಒಳಗಿನಿಂದ ಬರುತ್ತದೆ, ಬೇರೆಯವರಿಂದಲ್ಲ. ಆದ್ದರಿಂದ ನಿನ್ನ ಸಂತೋಷವು ನಿನ್ನ ಕೈಯಲ್ಲಿ ಮಾತ್ರ ಇರುವಂತೆ ನಿನ್ನನ್ನು ಬಲಪಡಿಸಿಕೋ. ತಪ್ಪುಗಳನ್ನು ಮಾಡುವುದು ತಪ್ಪಲ್ಲ, ಆದರೆ ಅದೇ ತಪ್ಪುಗಳನ್ನು ಪದೇ ಪದೇ ಮಾಡುವುದು ಸರಿಯಲ್ಲ. ಪ್ರತಿಯೊಬ್ಬ ಮನುಷ್ಯನಿಂದಲೂ ತಪ್ಪುಗಳಾಗುತ್ತವೆ, ಆದರೆ ಬುದ್ಧಿವಂತನು ಅದರಿಂದ ಕಲಿಯುತ್ತಾನೆ. ನೀನು ಪದೇ ಪದೇ ಅದೇ ತಪ್ಪನ್ನು ಮಾಡುತ್ತಿದ್ದರೆ ಅದರರ್ಥ ನೀನು ಅದರಿಂದ ಏನನ್ನೂ ಕಲಿತಿಲ್ಲ. ಕಲಿಯುವವರು ಮುಂದೆ ಸಾಗುತ್ತಾರೆ ಮತ್ತು ಅವರೇ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಅತಿ ದೊಡ್ಡ ಗೆಲುವು ಬೇರೆಯವರನ್ನು ಸೋಲಿಸುವುದರಲ್ಲಿಲ್ಲ, ಬದಲಾಗಿ ನಿನ್ನನ್ನು ನೀನು ಗೆಲ್ಲುವುದರಲ್ಲಿದೆ. ನೀನು ನಿನ್ನ ಭಯ, ನಿನ್ನ ದೌರ್ಬಲ್ಯಗಳು ಮತ್ತು ನಿನ್ನ ಕೆಟ್ಟ ಅಭ್ಯಾಸಗಳ ಮೇಲೆ ಹಿಡಿತ ಸಾಧಿಸಿದರೆ ಜಗತ್ತಿನಲ್ಲಿ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಿನ್ನೊಳಗಿನ ಯುದ್ಧವನ್ನು ಗೆಲ್ಲುವುದು ಅವಶ್ಯಕ. ನೀನು ನಿನ್ನ ಮೇಲೆ ನಿಯಂತ್ರಣ ಸಾಧಿಸಿದಾಗ ನಿಜವಾದ ಗೆಲುವು ನಿನ್ನದಾಗುತ್ತದೆ. ಕೆಲವೊಮ್ಮೆ ನಾವು ಯಾವುದಕ್ಕಾಗಿ ಹೆಚ್ಚು ಪ್ರಯತ್ನಿಸುತ್ತೇವೆಯೋ ಅದೇ ನಮ್ಮಿಂದ ದೂರ ಹೋಗುತ್ತದೆ. ಆದರೆ ನಿನ್ನಗಾಗಿ ನಿಜವಾಗಿಯೂ ಇರುವುದು ಯಾವುದೇ ಪರಿಸ್ಥಿತಿಯಲ್ಲಾದರೂ ನಿನ್ನ ಬಳಿಗೆ ಬಂದೇ ಬರುತ್ತದೆ ಎಂಬುದನ್ನು ಮರೆಯಬೇಡ. ಹಲವು ಬಾರಿ ನಾವು ಒಬ್ಬ ವ್ಯಕ್ತಿ, ಒಂದು ಕನಸು ಅಥವಾ ಒಂದು ಅವಕಾಶವನ್ನು ಪಡೆಯಲು ನಮ್ಮ ಸಂಪೂರ್ಣ ಶಕ್ತಿಯನ್ನು ಹಾಕುತ್ತೇವೆ, ಆದರೂ ಅದು ನಮಗೆ ಸಿಗುವುದಿಲ್ಲ. ಅಂತಹ ಸಮಯದಲ್ಲಿ ನಿರಾಶರಾಗುವ ಬದಲು ನಿಜವಾಗಿಯೂ ನಮ್ಮದಾಗಿರುವುದು ಯಾವುದೇ ಪರಿಸ್ಥಿತಿಯಲ್ಲಾದರೂ ನಮ್ಮ ಜೀವನಕ್ಕೆ ಮರಳಿ ಬರುತ್ತದೆ, ಎಷ್ಟೇ ಸಮಯವಾದರೂ ಸರಿ. ಕೆಲವರು ನಮ್ಮ ಜೀವನದಲ್ಲಿ ಪಾಠವಾಗಿ ಬರುತ್ತಾರೆ, ಇನ್ನು ಕೆಲವರು ಆಶೀರ್ವಾದವಾಗಿ ಬರುತ್ತಾರೆ. ಆದರೆ ಇಬ್ಬರೂ ನಮಗೆ ಮುಂದೆ ಸಾಗಲು ಸಹಾಯ ಮಾಡುತ್ತಾರೆ. ಯಾರಾದರೂ ನಮಗೆ ಮೋಸ ಮಾಡಿದಾಗ ಅಥವಾ ನಮ್ಮ ನಂಬಿಕೆಯನ್ನು ಮುರಿದಾಗ ನಾವು ದುಃಖಿತರಾಗುತ್ತೇವೆ. ಆದರೆ ಸತ್ಯವೇನೆಂದರೆ ಅಂತಹ ಜನರು ನಮ್ಮನ್ನು ಬಲಪಡಿಸುತ್ತಾರೆ. ನಾವು ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂದು ಅವರು ನಮಗೆ ಕಲಿಸುತ್ತಾರೆ. ಹಾಗೆಯೇ ಕೆಲವರು ನಮಗೆ ಯಾವುದೇ ಷರತ್ತಿಲ್ಲದೆ ಪ್ರೀತಿ ಮತ್ತು ತನ್ನತನವನ್ನು ನೀಡಿ ಜಗತ್ತಿನಲ್ಲಿ ಒಳ್ಳೆಯ ಜನರು ಕೂಡ ಇದ್ದಾರೆ ಎಂದು ಅರಿವು ಮೂಡಿಸುತ್ತಾರೆ. ಯಾರಾದರೂ ಹೋಗುವುದರಿಂದ ಜೀವನ ಮುಗಿಯುವುದಿಲ್ಲ, ಬದಲಾಗಿ ಅದು ನಿನ್ನನ್ನು ಉತ್ತಮಪಡಿಸಿಕೊಳ್ಳಲು, ನಿನ್ನ ಕನಸುಗಳಿಗೆ ಹೊಸ ರೆಕ್ಕೆ ನೀಡಲು ಒಂದು ಹೊಸ ಅವಕಾಶವಾಗಿರುತ್ತದೆ. ನಾವು ಯಾರನ್ನಾದರೂ ತುಂಬಾ ಪ್ರೀತಿಸಿದಾಗ ಮತ್ತು ಅವರು ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಹೃದಯ ಮುರಿಯುತ್ತದೆ. ಆದರೆ ಇದೇ ಸಮಯದಲ್ಲಿ ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕು, ನಮ್ಮ ಜೀವನಕ್ಕೆ ಒಂದು ಹೊಸ ಉದ್ದೇಶವನ್ನು ನೀಡಬೇಕು. ಏಕೆಂದರೆ ಪ್ರತಿಯೊಂದು ಅಂತ್ಯದ ನಂತರ ಒಂದು ಹೊಸ ಆರಂಭವಿರುತ್ತದೆ ಮತ್ತು ಪ್ರತಿಯೊಂದು ನೋವಿನ ನಂತರ ಒಂದು ಹೊಸ ಶಕ್ತಿ ಜನ್ಮ ಪಡೆಯುತ್ತದೆ. ಯಾವುದು ನಿನಗೆ ಪದೇ ಪದೇ ನೋವು ನೀಡುತ್ತದೆಯೋ ಅದನ್ನು ನಿನ್ನ ದೌರ್ಬಲ್ಯವಾಗಲು ಬಿಡಬೇಡ. ಒಂದು ಕಿಲ್ ಅದನ್ನು ಬಿಟ್ಟು ಬಿಡು, ಅಥವಾ ಅದನ್ನು ಎಷ್ಟು ಶಕ್ತಿಯಿಂದ ಬದಲಾಯಿಸು ಎಂದರೆ ಅದು ನಿನ್ನ ಯಶಸ್ಸಿನ ಮೆಟ್ಟಿಲಾಗಲಿ. ಆಗಾಗ ನಾವು ಯಾವುದು ನಮಗೆ ಪದೇ ಪದೇ ನೋವು ನೀಡುತ್ತದೆಯೋ ಅದರಿಂದಲೇ ಹೆಚ್ಚು ಪ್ರಭಾವಿತರಾಗುತ್ತೇವೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ ಒಂದು ಕಿಲ್ ನಾವು ಆ ಪರಿಸ್ಥಿತಿಗಳನ್ನು ಬಿಡಬಹುದು ಅಥವಾ ನಮ್ಮೊಳಗೆ ಎಷ್ಟು ಶಕ್ತಿಯನ್ನು ತರಬಹುದು ಎಂದರೆ ಅದೇ ನೋವು ನಮ್ಮ ಶಕ್ತಿಯಾಗಿ ನಮಗೆ ಮುಂದೆ ಸಾಗಲು ಪ್ರೇರಣೆ ನೀಡುತ್ತದೆ. ಪ್ರತಿಯೊಂದು ವಿಷಯವು ತನ್ನ ಸರಿಯಾದ ಸಮಯದಲ್ಲಿ ನಡೆಯುತ್ತದೆ. ಸಮಯ ಸರಿ ಇಲ್ಲದಿದ್ದರೆ ಲಕ್ಷ ಪ್ರಯತ್ನಗಳ ಹೊರತಾಗಿಯೂ ಏನೂ ಆಗುವುದಿಲ್ಲ, ಮತ್ತು ಸಮಯ ಸರಿಯಾದಾಗ ಪ್ರಯತ್ನವಿಲ್ಲದೆಯೂ ಎಲ್ಲವೂ ಆಗುತ್ತದೆ. ಹಲವು ಬಾರಿ ನಮ್ಮ ಶ್ರಮವು ವ್ಯರ್ಥವಾಗುತ್ತಿದೆ ಎಂದು ನಮಗೆ ಅನಿಸುತ್ತದೆ, ಆದರೆ ವಾಸ್ತವವಾಗಿ ಪ್ರತಿಯೊಂದು ವಿಷಯವೂ ನಡೆಯಲು ಒಂದು ಸರಿಯಾದ ಸಮಯವಿರುತ್ತದೆ. ಸರಿಯಾದ ಸಮಯ ಬಂದಾಗ ಹಿಂದೆ ವಿಫಲವಾಗುತ್ತಿದ್ದ ಅದೇ ಪ್ರಯತ್ನಗಳು ಯಶಸ್ಸಿನಲ್ಲಿ ಬದಲಾಗುತ್ತವೆ. ಆದ್ದರಿಂದ ತಾಳ್ಮೆಯಿಂದಿರುವುದು ಅತಿ ದೊಡ್ಡ ತಿಳುವಳಿಕೆಯಾಗಿದೆ. ನೀನು ನಿನ್ನ ಮೌಲ್ಯವನ್ನು ನೀನೇ ಅರ್ಥ ಮಾಡಿಕೊಳ್ಳದಿದ್ದರೆ ಜಗತ್ತು ಕೂಡ ನಿನ್ನ ಯಾವುದೇ ಮೌಲ್ಯವನ್ನು ನೀಡುವುದಿಲ್ಲ. ನಿನ್ನ ಸಾಮರ್ಥ್ಯವನ್ನು ಗುರುತಿಸು ಮತ್ತು ನಿನ್ನ ಮೇಲೆ ನಂಬಿಕೆ ಇಡು. ನೀನು ನಿನ್ನನ್ನು ದುರ್ಬಲನೆಂದು ಭಾವಿಸುವವರೆಗೂ ಜನರು ನಿನ್ನ ಲಾಭ ಪಡೆಯುತ್ತಾರೆ. ಆದರೆ ಯಾವ ದಿನ ನೀನು ನಿನ್ನನ್ನು ಅರ್ಥ ಮಾಡಿಕೊಂಡೆಯೋ ಆ ದಿನ ಜಗತ್ತು ಕೂಡ ನಿನ್ನನ್ನು ಗುರುತಿಸಲು ಪ್ರಾರಂಭಿಸುತ್ತದೆ.
ಆದ್ದರಿಂದ ನಿನ್ನನ್ನು ಕೀಳಾಗಿ ಕಾಣಬೇಡ, ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಅಸಂಖ್ಯಾತ ಸಾಧ್ಯತೆಗಳು ಅಡಗಿರುತ್ತದೆ. ಯಶಸ್ಸಿನ ಅತಿ ದೊಡ್ಡ ಕೀ ಎಂದರೆ ನೀನು ಪ್ರತಿದಿನ ನಿನ್ನಗಿಂತ ಉತ್ತಮವಾಗಲು ಪ್ರಯತ್ನಿಸಬೇಕು. ಇಂದಿನ ದಿನವು ಕಳೆದ ದಿನಕ್ಕಿಂತ ಉತ್ತಮವಾಗಿದ್ದರೆ ನೀನು ಸರಿಯಾದ ದಾರಿಯಲ್ಲಿದ್ದೀಯಾ. ಜೀವನದ ನಿಜವಾದ ಉದ್ದೇಶವೇ ಇದಾಗಿರಬೇಕು. ನಾವು ಪ್ರತಿದಿನ ಹೊಸದನ್ನು ಕಲಿಯಬೇಕು, ಉತ್ತಮವಾದುದನ್ನು ಮಾಡಬೇಕು ಮತ್ತು ನಮ್ಮನ್ನು ಮೊದಲಿಗಿಂತ ಹೆಚ್ಚು ಸಮರ್ಥರನ್ನಾಗಿ ಮಾಡಿಕೊಳ್ಳಬೇಕು. ಏಕೆಂದರೆ ಯಶಸ್ಸಿನ ನಿಜವಾದ ಅರ್ಥವೆಂದರೆ ನಾವು ಗುರಿ ತಲುಪಿದ್ದೇವೆ ಎಂಬುದಲ್ಲ, ಬದಲಾಗಿ ನಾವು ಪ್ರತಿದಿನ ಆ ಗುರಿಯತ್ತ ಹತ್ತಿರವಾಗುತ್ತಿದ್ದೇವೆ ಎಂಬುದು. ಯಾವಾಗಾದರೂ ಯಾರಾದರೂ ನಿನ್ನನ್ನು ಕೀಳಾಗಿ ಕಾಣಿಸಲು ಪ್ರಯತ್ನಿಸಿದರೆ ನೆನಪಿಟ್ಟುಕೋ, ಉದಯಿಸುವ ಸೂರ್ಯನನ್ನು ಯಾರೂ ತಮ್ಮ ಕೈಗಳಿಂದ ತಡೆಯಲು ಸಾಧ್ಯವಿಲ್ಲ. ಯಾರು ನಿನ್ನನ್ನು ತಡೆಯಲು ಪ್ರಯತ್ನಿಸುತ್ತಾರೋ ಅವರು ತಾವೇ ನೀನು ಅವರಿಗಿಂತ ಮುಂದೆ ಹೋಗಿಬಿಡುತ್ತೀಯ ಎಂದು ಹೆದರುತ್ತಾರೆ. ಆದ್ದರಿಂದ ಅವರು ನಿನ್ನನ್ನು ಹಿಂದೆ ತಳ್ಳಲು ಬಯಸುತ್ತಾರೆ. ಆದರೆ ನೀನು ನಿನ್ನ ಬೆಳಕನ್ನು ನೀನೇ ಆರಿಸಿಕೊಳ್ಳದಿದ್ದರೆ ಯಾರೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ. ನೀನು ನಿನ್ನ ಕನಸುಗಳ ಮೇಲೆ ನೀನೇ ನಂಬಿಕೆ ಇಡದಿದ್ದರೆ ಬೇರೆಯವರಿಂದ ಏನು ನಿರೀಕ್ಷಿಸಲು ಸಾಧ್ಯ? ನಿನ್ನ ಕನಸುಗಳನ್ನು ನನಸಾಗಿಸುವ ಜವಾಬ್ದಾರಿ ನಿನ್ನದು ಮಾತ್ರ. ಅನೇಕರು ನಿನಗೆ ಇದು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಡುವವರೆಗೂ ಬೇರೆ ಯಾರೂ ನಿನ್ನ ಮೇಲೆ ನಂಬಿಕೆ ಇಡುವುದಿಲ್ಲ. ನಿನ್ನ ಕನಸುಗಳನ್ನು ಸಾಯಲು ಬಿಡಬೇಡ. ಅವುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಾದರೂ ನನಸಾಗಿಸಲು ಪ್ರಯತ್ನಿಸು. ಸಂಬಂಧಗಳನ್ನು ಎಂದಿಗೂ ಮಾತುಗಳಿಂದಲ್ಲ, ಬದಲಾಗಿ ಭಾವನೆಗಳಿಂದ ನಿಭಾಯಿಸಲಾಗುತ್ತದೆ. ಯಾರಿಗಾದರೂ ನಿಜವಾಗಿಯೂ ನಿನ್ನ ಬಗ್ಗೆ ಕಾಳಜಿ ಇದ್ದರೆ ಅವರು ನಿನ್ನ ಮೌನದಲ್ಲೂ ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಹಲವು ಬಾರಿ ನಾವು ನಮ್ಮ ನೋವನ್ನು ಜನರು ಅರ್ಥ ಮಾಡಿಕೊಳ್ಳಲಿ ಎಂದು ಬಯಸುತ್ತೇವೆ. ಆದರೆ ನಿಜವಾದ ಸಂಬಂಧಗಳು ಹೇಳದೆಯೇ ನಿನ್ನ ಭಾವನೆಗಳನ್ನು ಅನುಭವಿಸಬಲ್ಲವು. ಮಾತುಗಳ ಪ್ರದರ್ಶನ ಮಾಡುವರಿಗಿಂತ ಮಾತನಾಡದೆಯೇ ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಹೆಚ್ಚು ಅಮೂಲ್ಯರಾಗಿರುತ್ತಾರೆ. ಕೆಲವೊಮ್ಮೆ ಅತ್ಯಂತ ಹತ್ತಿರದವರೇ ನಿನಗೆ ಹೆಚ್ಚು ನೋವು ನೀಡುತ್ತಾರೆ. ಆದರೆ ಇದೇ ಜನರು ನಿನಗೆ ಅತಿ ದೊಡ್ಡ ಪಾಠವನ್ನು ಕಲಿಸುತ್ತಾರೆ ಎಂಬುದನ್ನು ಮರೆಯಬೇಡ. ನಮ್ಮವರೇ ನಮಗೆ ನೋವು ಕೊಟ್ಟಾಗ ಅದು ಅತ್ಯಂತ ಆಳವಾದ ಗಾಯವಾಗಿರುತ್ತದೆ. ಆದರೆ ನಾವು ಈ ನೋವನ್ನು ತಿಳುವಳಿಕೆಯಿಂದ ಸ್ವೀಕರಿಸಿದರೆ ಇದೇ ನೋವು ನಮ್ಮನ್ನು ಬಲಪಡಿಸುತ್ತದೆ. ಆದ್ದರಿಂದ ಯಾರೊಬ್ಬರ ಮೋಸ ಅಥವಾ ಕೆಟ್ಟ ನಡವಳಿಕೆಯನ್ನು ನಿನ್ನ ದೌರ್ಬಲ್ಯವಾಗಲು ಬಿಡಬೇಡ. ಬದಲಾಗಿ ಅದನ್ನು ನಿನ್ನೊಳಗೆ ಶಕ್ತಿ ತುಂಬುವ ಮಾಧ್ಯಮವನ್ನಾಗಿ ಮಾಡಿಕೋ. ಯಾರಾದರೂ ನಿನ್ನನ್ನು ಕಡೆಗಣಿಸಿದರೆ ದುಃಖಪಡಬೇಡ, ಬದಲಾಗಿ ಸಂತೋಷಪಡು. ಏಕೆಂದರೆ ಅವರು ನಿನಗೆ ಯಾರ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಯಾರ ಬಗ್ಗೆ ವಹಿಸಬಾರದು ಎಂದು ಕಲಿಸಿದ್ದಾರೆ. ಆಗಾಗ ನಾವು ನಮ್ಮ ಬಗ್ಗೆ ಕಾಳಜಿ ವಹಿಸದವರಿಗಾಗಿಯೇ ದುಃಖಿಸುತ್ತೇವೆ. ಆದರೆ ನಾವು ನಮ್ಮ ಭಾವನೆಗಳನ್ನು ಎಲ್ಲಿ ಅವುಗಳಿಗೆ ಬೆಲೆ ಇದೆಯೋ ಅಲ್ಲಿ ಹೂಡಿಕೆ ಮಾಡಬೇಕು ಎಂದು ಅರ್ಥ ಮಾಡಿಕೊಂಡರೆ ನಾವು ಅನಗತ್ಯ ನೋವುಗಳಿಂದ ಪಾರಾಗಬಹುದು. ಕಷ್ಟದ ಸಮಯದಲ್ಲಿಯೂ ನಗಲು ತಿಳಿದಿರುವ ವ್ಯಕ್ತಿಯನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಆ ಕಷ್ಟಗಳನ್ನು ಸಹಿಸುತ್ತಲೇ ನಗಬಲ್ಲ ವ್ಯಕ್ತಿಯೇ ನಿಜವಾದ ವಿಜೇತ. ಏಕೆಂದರೆ ಸೋಲುವವರು ಬೀಳುವವರಲ್ಲ, ಬಿದ್ದ ಮೇಲೆ ಏಳುವ ಧೈರ್ಯವನ್ನು ತೋರದವರು. ನೀನು ಯಾರನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಯಾರೊಬ್ಬರಿಗೂ ಹೇಳಲು ಬಿಡಬೇಡ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಯಾರೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಅನೇಕರು ನಿನ್ನನ್ನು ಹಿಂದೆ ಎಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ನೀನು ನಿನ್ನ ಸಾಮರ್ಥ್ಯವನ್ನು ಗುರುತಿಸಿಕೊಂಡರೆ ನಿನ್ನ ಕನಸುಗಳು ನನಸಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸತ್ಯ ಮತ್ತು ಸುಳ್ಳಿನ ನಡುವೆ ಒಂದೇ ಒಂದು ವ್ಯತ್ಯಾಸವಿದೆ. ಸತ್ಯವು ಯಾವಾಗಲೂ ಬಲವಾಗಿರುತ್ತದೆ, ಆದರೆ ಸುಳ್ಳು ನಿಲ್ಲಲು ಯಾವಾಗಲೂ ಯಾವುದಾದರೂ ಆಧಾರದ ಅಗತ್ಯವಿರುತ್ತದೆ. ಸುಳ್ಳು ಹೆಚ್ಚು ದಿನ ಉಳಿಯುವುದಿಲ್ಲ, ಆದರೆ ಸತ್ಯಕ್ಕೆ ತಡವಾದರೂ ಅದರ ಬೇರುಗಳು ಎತ್ತಿ ಆಳವಾಗಿರುತ್ತವೆ ಎಂದರೆ ಅದನ್ನು ಯಾರೂ ಅಲುಗಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ಸತ್ಯದೊಂದಿಗೆ ಇರು, ಏಕೆಂದರೆ ಕೊನೆಯಲ್ಲಿ ಗೆಲುವು ಯಾವಾಗಲೂ ಸತ್ಯದ್ದೇ ಆಗಿರುತ್ತದೆ. ಜೀವನದಲ್ಲಿ ಸೋಲನ್ನು ಒಪ್ಪಿಕೊಳ್ಳದವರೇ ಯಶಸ್ವಿಯಾಗುತ್ತಾರೆ. ನಿಜವಾದ ಶಕ್ತಿಯು ಬೀಳುವುದರಲ್ಲಿಲ್ಲ, ಬದಲಾಗಿ ಪ್ರತಿ ಬಾರಿ ಬಿದ್ದಾಗಲೂ ಏಳುವುದರಲ್ಲಿದೆ. ನೀನು ಒಂದು ಬಾರಿ ಬಿದ್ದು ಸೋಲುಪ್ಪಿಕೊಂಡರೆ ನೀನು ಎಂದಿಗೂ ಮುಂದೆ ಸಾಗಲು ಸಾಧ್ಯವಿಲ್ಲ.
ಆದರೆ ನೀನು ಪ್ರತಿ ಬಾರಿ ಬಿದ್ದ ನಂತರವೂ ಎದ್ದು ಮತ್ತೆ ಪ್ರಯತ್ನಿಸಿದರೆ ನೀನು ಒಂದು ದಿನ ಖಂಡಿತ ಯಶಸ್ವಿಯಾಗುತ್ತೀಯಾ. ಯಾವುದು ನಿನ್ನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆಯೋ ಅದನ್ನು ನಿನ್ನ ಜೀವನದಿಂದ ತೆಗೆದುಹಾಕು. ಯಾವುದೇ ವಸ್ತು ಅಥವಾ ವ್ಯಕ್ತಿ ನಿನ್ನ ಸಂತೋಷಕ್ಕಿಂತ ಮುಖ್ಯವಾಗಿರಲು ಸಾಧ್ಯವಿಲ್ಲ. ಯಾವುದೇ ವಿಷಯವು ನಿನಗೆ ಪ್ರತಿದಿನ ನೋವು ನೀಡುತ್ತಿದ್ದರೆ ಅದನ್ನು ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸಂತೋಷವಾಗಿರುವುದು ನಿನ್ನ ಹಕ್ಕು ಮತ್ತು ಅದನ್ನು ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ನಿನ್ನನ್ನು ಎಂದಿಗೂ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡ, ಏಕೆಂದರೆ ಚಂದ್ರ ಮತ್ತು ಸೂರ್ಯ ಎಂದಿಗೂ ಒಂದೇ ರೀತಿ ಹೊಳೆಯುವುದಿಲ್ಲ. ಆದರೆ ಇಬ್ಬರಿಗೂ ತಮ್ಮದೇ ಆದ ಸೌಂದರ್ಯವಿದೆ. ಪ್ರತಿಯೊಬ್ಬ ಮನುಷ್ಯನ ಜೀವನವು ವಿಭಿನ್ನವಾಗಿರುತ್ತದೆ, ಅವನ ಪರಿಸ್ಥಿತಿಗಳು ವಿಭಿನ್ನವಾಗಿರುತ್ತವೆ. ಆದ್ದರಿಂದ ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸುವ ಬದಲು ನಿನ್ನನ್ನು ಉತ್ತಮಪಡಿಸಿಕೊಳ್ಳುವುದರ ಮೇಲೆ ಗಮನಹರಿಸು. ಜೀವನದಲ್ಲಿ ಸುಲಭವಾಗಿ ಸಿಗುವ ವಸ್ತುಗಳ ಬೆಲೆ ತಿಳಿಯಲು ಕಲಿ, ಏಕೆಂದರೆ ಅವು ಕಳೆದು ಹೋದಾಗ ಅವುಗಳ ನಿಜವಾದ ಮೌಲ್ಯ ತಿಳಿಯುತ್ತದೆ. ಹಲವು ಬಾರಿ ನಾವು ಹಗುರವಾಗಿ ತೆಗೆದುಕೊಳ್ಳುವ ವಿಷಯಗಳೇ ನಮಗೆ ಅತ್ಯಂತ ಮುಖ್ಯವಾಗಿರುತ್ತವೆ. ಯಾವುದೇ ವಸ್ತು ನಮ್ಮ ಬಳಿ ಇರುವವರೆಗೂ ನಾವು ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಅದು ಕೈತಪ್ಪಿ ಹೋದಾಗ ಕೇವಲ ಪಶ್ಚಾತ್ತಾಪ ಉಳಿಯುತ್ತದೆ. ಆದ್ದರಿಂದ ನಿನ್ನ ಬಳಿ ಏನೇ ಇರಲಿ ಅದರ ಬೆಲೆ ತಿಳಿಯಲು ಕಲಿ. ಅದು ಜನರಿರಲಿ, ಅವಕಾಶಗಳಿರಲಿ ಅಥವಾ ಕನಸುಗಳಿರಲಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಎರಡು ರೀತಿಯ ಜನರು ಬರುತ್ತಾರೆ. ಒಬ್ಬರು ನಿನ್ನನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುವವರು ಮತ್ತು ಇನ್ನೊಬ್ಬರು ನಿನ್ನನ್ನು ಮೇಲೆತ್ತುವ ಧೈರ್ಯ ನೀಡುವವರು. ನಿನ್ನ ಯಶಸ್ಸು ನೀನು ಯಾರ ಮೇಲೆ ಗಮನ ಹರಿಸುತ್ತೀಯಾ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನೀನು ನಿನ್ನನ್ನು ತಡೆಯಲು ಬಯಸುವರ ಮಾತುಗಳಲ್ಲಿ ಸಿಲುಕಿಕೊಂಡರೆ ನಿನ್ನ ಪ್ರಯಾಣವು ಇಲ್ಲಿಗೇ ಮುಗಿಯುತ್ತದೆ. ಆದರೆ ನೀನು ಮುಂದೆ ಸಾಗಲು ಹೇಳುವವರಿಂದ ಪ್ರೇರಣೆ ಪಡೆದರೆ ನಿನ್ನ ಗೆಲುವು ಖಚಿತ. ಯಾರಾದರೂ ನಿನ್ನನ್ನು ಕಡೆಗಣಿಸಿದ್ದರೆ ಅಥವಾ ನಿನ್ನ ಮೌಲ್ಯವನ್ನು ತಿಳಿಯುವುದಿದ್ದರೆ ನಿನ್ನನ್ನು ದುರ್ಬಲನೆಂದು ಭಾವಿಸಬೇಡ. ಇದರರ್ಥ ನೀನು ಕಮ್ಮಿಯೆಂದಲ್ಲ, ಬದಲಾಗಿ ಆ ಜನರಿಗೆ ನಿನ್ನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯಿಲ್ಲ. ಎಂದಿಗೂ ನಿನ್ನನ್ನು ಕೀಳಾಗಿ ಅಳೆಯಬೇಡ, ಏಕೆಂದರೆ ಯಾರು ತಮ್ಮ ಮೌಲ್ಯವನ್ನು ತಿಳಿಯುತ್ತಾರೋ ಅವರೇ ಇತರರಿಂದಲೂ ಗೌರವವನ್ನು ಪಡೆಯುತ್ತಾರೆ. ಎಂದಿಗೂ ಯಾವುದೇ ವಿಷಯಕ್ಕಾಗಿ ಸರಿಯಾದ ಸಮಯ ಬಂದಾಗ ಪ್ರಾರಂಭಿಸುತ್ತೇನೆ ಎಂದು ಕಾಯಬೇಡ. ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ, ನೀನೇ ಅದನ್ನು ಸೃಷ್ಟಿಸಬೇಕು. ಕಾಯುತ್ತಿರುವವರು ಆಗಾಗ ಪಶ್ಚಾತ್ತಾಪ ಪಡುತ್ತಾರೆ, ಏಕೆಂದರೆ ಜೀವನವು ಯಾರಿಗಾಗಿಯೂ ಕಾಯುವುದಿಲ್ಲ. ಏನು ಮಾಡಬೇಕೋ ಈಗಲೇ ಮಾಡು, ಏಕೆಂದರೆ ಇದೇ ಅತ್ಯಂತ ಸರಿಯಾದ ಸಮಯ. ಬದಲಾವಣೆಗೆ ಹೆದರಬೇಡ, ಏಕೆಂದರೆ ಬದಲಾವಣೆಯೇ ಜೀವನದ ಸತ್ಯ. ಯಾರು ಸಮಯದೊಂದಿಗೆ ಬದಲಾಗಲು ತಿಳಿಯುವುದಿಲ್ಲವೋ ಅವರು ನಿಧಾನವಾಗಿ ಹಿಂದುಳಿಯುತ್ತಾರೆ. ಹಲವು ಬಾರಿ ನಮಗೆ ಬದಲಾವಣೆ ಕಷ್ಟವೆನಿಸುತ್ತದೆ, ಆದರೆ ಅದೇ ನಮಗೆ ಮುಂದೆ ಸಾಗಲು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ಹೊಸ ದಾರಿಗಳನ್ನು ಅಪ್ಪಿಕೊಳ್ಳಲು ಕಲಿ ಮತ್ತು ಬದಲಾವಣೆಯನ್ನು ಸ್ವೀಕರಿಸು. ಶ್ರೀಕೃಷ್ಣನು ಹೇಳುತ್ತಾನೆ, ಸತ್ಯ ಮತ್ತು ಪ್ರಾಮಾಣಿಕತೆಯ ಮಾರ್ಗವು ಖಂಡಿತವಾಗಿಯೂ ಕಠಿಣವಾಗಿರುತ್ತದೆ. ಆದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸತ್ಯವನ್ನು ಕೇಳಲು ಬಯಸುವುದಿಲ್ಲ, ಏಕೆಂದರೆ ಸತ್ಯವು ಕಹಿಯಾಗಿರುತ್ತದೆ ಮತ್ತು ಸುಳ್ಳು ಸಿಹಿಯಾಗಿರುತ್ತದೆ. ಪ್ರಾಮಾಣಿಕತೆಯಿಂದ ಜೀವನ ನಡೆಸುವ ವ್ಯಕ್ತಿಯು ಹಲವು ಬಾರಿ ಜನರ ಸ್ವಾರ್ಥಪೂರ್ಣ ಚಿಂತನೆಯ ಬಲಿಪಶುವಾಗುತ್ತಾನೆ, ಆದರೆ ಕೊನೆಯಲ್ಲಿ ಅವನೇ ನಿಜವಾದ ಗೌರವ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ. ಇಂದಿನ ಜಗತ್ತಿನಲ್ಲಿ ಪ್ರಾಮಾಣಿಕ ವ್ಯಕ್ತಿಯು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಜನರು ಆಗಾಗ ಸತ್ಯವನ್ನು ಸಹಿಸಲಾರರು ಮತ್ತು ಸತ್ಯವನ್ನು ಮಾತನಾಡುವ ವ್ಯಕ್ತಿಯನ್ನು ಸಮಾಜದಲ್ಲಿ ಒಂಟಿಯಾಗಿಸಲು ಪ್ರಯತ್ನಿಸಲಾಗುತ್ತದೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯು ತನ್ನ ನಿಜವಾದ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಜನರು ಅವನನ್ನು ತಪ್ಪೆಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ. ಹಲವು ಬಾರಿ ಅವನಿಗೆ ವಿಶ್ವಾಸಘಾತವಾಗುತ್ತದೆ, ಏಕೆಂದರೆ ಈ ಜಗತ್ತಿನಲ್ಲಿ ಅನೇಕರು ತಮ್ಮ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಲು ಮತ್ತು ವಂಚನೆ ಮಾಡಲು ಹಿಂಜರಿಯುವುದಿಲ್ಲ. ಆದರೆ
ಪ್ರಾಮಾಣಿಕತೆಯನ್ನೇ ತನ್ನ ಧರ್ಮವೆಂದು ಭಾವಿಸಿ ನಡೆಯುವ ವ್ಯಕ್ತಿಯು ಈ ಎಲ್ಲ ಕಷ್ಟಗಳನ್ನು ಸಹಿಸಲು ತನ್ನ ಮಾರ್ಗದಿಂದ ವಿಚಲಿತನಾಗುವುದಿಲ್ಲ. ಕಲ್ಪಿಸಿಕೊಳ್ಳಿ, ಒಬ್ಬ ವ್ಯಕ್ತಿಯು ತನ್ನ ಕೆಲಸದ ಸ್ಥಳದಲ್ಲಿ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೆ. ಅವನು ಯಾವುದೇ ರೀತಿಯ ಅಪ್ರಾಮಾಣಿಕತೆಯಲ್ಲಿ ಭಾಗಿಯಾಗುವುದಿಲ್ಲ. ತನ್ನ ಕರ್ತವ್ಯಗಳನ್ನು ಪೂರ್ಣ ನಿಷ್ಠೆಯಿಂದ ನಿರ್ವಹಿಸುತ್ತಾನೆ ಮತ್ತು ಯಾವುದೇ ತಪ್ಪು ಕೆಲಸವನ್ನು ಬೆಂಬಲಿಸುವುದಿಲ್ಲ. ಆದರೆ ಅದೇ ಪ್ರಾಮಾಣಿಕತೆಯು ಹಲವು ಬಾರಿ ಅವನಿಗೆ ಸಮಸ್ಯೆಯಾಗುತ್ತದೆ. ಜನರು ಅವನನ್ನು ಗೇಲಿ ಮಾಡುತ್ತಾರೆ, ಅವನನ್ನು ನಿಂದಿಸುತ್ತಾರೆ ಮತ್ತು ಅವನನ್ನು ದಮನಿಸಲು ಪ್ರಯತ್ನಿಸುತ್ತಾರೆ. ಏಕೆಂದರೆ ಅವನ ಪ್ರಾಮಾಣಿಕತೆಯು ಅವರಿಗೆ ಅಸಹನೀಯವಾಗಿರುತ್ತದೆ. ಈ ವ್ಯಕ್ತಿಯು ತನ್ನ ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆದರೆ ತಮ್ಮ ತಪ್ಪುಗಳು ಬಯಲಾಗಬಹುದು ಎಂದು ಅವರಿಗೆ ತಿಳಿದಿರುತ್ತದೆ. ಇದೇ ಕಾರಣದಿಂದಾಗಿ ಹಲವು ಬಾರಿ ಸತ್ಯವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿಯು ಸಮಾಜದಲ್ಲಿ ಸಂಘರ್ಷಿಸಬೇಕಾಗುತ್ತದೆ. ಅನೇಕ ಸಂಬಂಧಗಳಲ್ಲಿಯೂ ಇದೇ ರೀತಿ ಕಂಡುಬರುತ್ತದೆ. ಒಬ್ಬ ವ್ಯಕ್ತಿಯು ಪೂರ್ಣ ಸತ್ಯದಿಂದ ತನ್ನ ಪ್ರೀತಿ ಪಾತ್ರರೊಂದಿಗಿದ್ದಾಗ ಅವನ ಪ್ರಾಮಾಣಿಕತೆಯನ್ನು ಯಾವಾಗಲೂ ಶ್ಲಾಘಿಸಲಾಗುವುದಿಲ್ಲ. ಅವನು ಸತ್ಯವನ್ನು ಹೇಳಿದರೆ ಜನರು ಅವನನ್ನು ಕಠಿಣನೆಂದು ಭಾವಿಸುತ್ತಾರೆ. ಅವನು ಲಂಚ, ವಂಚನೆ ಅಥವಾ ಇತರ ತಪ್ಪು ಮಾರ್ಗಗಳಿಂದ ದೂರವಿದ್ದರೆ ಜನರು ಅವನನ್ನು ದುರ್ಬಲನೆಂದು ಕರೆಯುತ್ತಾರೆ. ಇದೇ ಜಗತ್ತಿನ ಸತ್ಯ. ಸುಳ್ಳು ಹೇಳುವವರು ಹಲವು ಬಾರಿ ಮುಂದೆ ಸಾಗುತ್ತಾರೆ, ಆದರೆ ಪ್ರಾಮಾಣಿಕ ವ್ಯಕ್ತಿಯನ್ನು ಪದೇ ಪದೇ ಪರೀಕ್ಷಿಸಲಾಗುತ್ತದೆ. ಆದರೆ ಶ್ರೀಕೃಷ್ಣನು ನಮಗೆ ಕಲಿಸುವುದೇನೆಂದರೆ, ಪ್ರಾಮಾಣಿಕತೆಯ ಮಾರ್ಗವು ಕಠಿಣವಾಗಿದ್ದರೂ ಕೊನೆಯಲ್ಲಿ ಅವನೇ ನಿಜವಾದ ಆತ್ಮಶಾಂತಿಯನ್ನು ಪಡೆಯುತ್ತಾನೆ. ಪ್ರಾಮಾಣಿಕ ವ್ಯಕ್ತಿಯು ಸ್ವಲ್ಪ ಸಮಯದವರೆಗೆ ಒಂಟಿಯಾಗಬಹುದು, ಆದರೆ ಸಮಯ ಬಂದಾಗ ಅವನ ಸತ್ಯನಿಷ್ಠೆಯ ಹೊಳಪು ಎಲ್ಲರಿಗೂ ಕಾಣಿಸುತ್ತದೆ. ಸುಳ್ಳಿನ ಕೋಟೆಯು ಒಂದು ದಿನ ಕುಸಿದು ಬೀಳುತ್ತದೆ, ಆದರೆ ಸತ್ಯದ ಅಡಿಪಾಯ ಎಂದಿಗೂ ಅಲುಗಾಡುವುದಿಲ್ಲ. ಆದ್ದರಿಂದ ನೀವು ಜೀವನದಲ್ಲಿ ಪ್ರಾಮಾಣಿಕತೆಯ ಮಾರ್ಗವನ್ನು ಅನುಸರಿಸಿದರೆ ಎಲ್ಲರೂ ನಿಮ್ಮನ್ನು ಶ್ಲಾಘಿಸುತ್ತಾರೆ ಎಂದು ಭಾವಿಸಬೇಡಿ. ಹಲವು ಬಾರಿ ನೀವು ಮೋಸ ಮತ್ತು ವಿಶ್ವಾಸಘಾತವನ್ನು ಎದುರಿಸಬೇಕಾಗುತ್ತದೆ. ಆದರೆ ನೆನಪಿಡಿ, ಸತ್ಯದ ಮೌಲ್ಯವು ಸಮಯದೊಂದಿಗೆ ಹೆಚ್ಚಾಗುತ್ತದೆ. ಇಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾದವರು ಭವಿಷ್ಯದಲ್ಲಿ ನಿಮ್ಮ ಸತ್ಯದ ಮೌಲ್ಯವನ್ನು ತಿಳಿಯುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಯು ಎಂದಿಗೂ ತಾನು ಮೋಸ ಹೋದೆ ಎಂದು ಭಾವಿಸುವುದಿಲ್ಲ, ಏಕೆಂದರೆ ಅವನ ಆತ್ಮವು ಶುದ್ಧವಾಗಿದೆ ಮತ್ತು ದೇವರು ಸದಾ ಅವನೊಂದಿಗಿರುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಕ್ಷಮೆಯು ಅತಿದೊಡ್ಡ ಗುಣವಾಗಿದೆ, ಆದರೆ ಕ್ಷಮೆಯನ್ನು ದೌರ್ಬಲ್ಯವೆಂದು ಭಾವಿಸಿದಾಗ ಅದು ವ್ಯಕ್ತಿಗೆ ನೋವಿನ ಕಾರಣವಾಗುತ್ತದೆ. ಇತರರ ತಪ್ಪುಗಳನ್ನು ಪದೇ ಪದೇ ಕ್ಷಮಿಸುವ ವ್ಯಕ್ತಿಯನ್ನು ಆಗಾಗ ಸ್ವತಃ ದೋಷಿ ಎಂದು ಪರಿಗಣಿಸಲಾಗುತ್ತದೆ. ಜನರು ಅವನ ಸಹನೆಯ ಲಾಭವನ್ನು ಪಡೆದು ಅವನನ್ನು ಯಾವಾಗಲೂ ರಾಜಿ ಮಾಡಿಕೊಳ್ಳಲು ಒತ್ತಾಯಿಸುತ್ತಾರೆ. ಈ ಜಗತ್ತು ಹೀಗೆಯೇ. ವ್ಯಕ್ತಿಯು ಎಷ್ಟು ಹೆಚ್ಚು ಕ್ಷಮಿಸುತ್ತಾನೋ ಜನರು ಅವನಿಗೆ ಅಷ್ಟೇ ಹೆಚ್ಚು ನೋವು ಕೊಡುತ್ತಾನೆ. ಒಬ್ಬ ದಯಾಳು ಮತ್ತು ಕ್ಷಮಾಶೀಲ ವ್ಯಕ್ತಿಯು ಸಂಬಂಧಗಳು ಉಳಿಯಲಿ, ಶಾಂತಿ ನೆಲೆಸಲಿ ಎಂದು ಯೋಚಿಸಿ ಪದೇ ಪದೇ ಇತರರ ತಪ್ಪುಗಳನ್ನು ಕಡೆಗಣಿಸುತ್ತಾನೆ. ಆದರೆ ಜಗತ್ತು ಅವನ ಈ ಉದಾರತೆಯನ್ನು ಅವನ ಅಸಹಾಯಕತೆ ಎಂದು ಭಾವಿಸುತ್ತದೆ. ಈ ವ್ಯಕ್ತಿಯು ಎಂದಿಗೂ ವಿರೋಧಿಸುವುದಿಲ್ಲ, ಇವನು ಯಾವಾಗಲೂ ಶರಣಾಗುತ್ತಾನೆ ಎಂದು ಅವರು ಭಾವಿಸುತ್ತಾರೆ. ಮತ್ತು ಇದೇ ಕಾರಣದಿಂದಾಗಿ ಜನರು ಪದೇ ಪದೇ ಅದೇ ತಪ್ಪುಗಳನ್ನು ಪುನರಾವರ್ತಿಸುತ್ತಾರೆ. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯು ಯಾವಾಗಲೂ ಜಗಳಗಳನ್ನು ಶಾಂತಗೊಳಿಸಲು ತನ್ನ ಭಾವನೆಗಳನ್ನು ತ್ಯಾಗ ಮಾಡಿದರೆ ನಿಧಾನವಾಗಿ ಅವನ ಪಾತ್ರವು ನಿಗದಿಯಾಗುತ್ತದೆ. ಏನೇ ಆಗಲಿ, ಇದೇ ವ್ಯಕ್ತಿಯು ಮುಂದೆ ಬಂದು ಕ್ಷಮೆ ಕೇಳುತ್ತಾನೆ, ಇದೇ ವ್ಯಕ್ತಿಯು ಎಲ್ಲವನ್ನೂ ನಿಭಾಯಿಸುತ್ತಾನೆ ಎಂದು ಜನರು ಭಾವಿಸುತ್ತಾರೆ. ಮತ್ತು ಒಂದು ದಿನ ಆ ವ್ಯಕ್ತಿಯು ದಣಿದು ತನ್ನ ನೋವನ್ನು ವ್ಯಕ್ತಪಡಿಸಿದಾಗ ಜನರು ಅವನನ್ನೇ ದೂಷಿಸಲು ಪ್ರಾರಂಭಿಸುತ್ತಾರೆ. ನೀನೇ ಯಾವಾಗಲೂ ಕ್ಷಮೆ ಕೇಳುತ್ತಿದ್ದೆ, ಈಗ ಇದ್ದಕ್ಕಿದ್ದಂತೆ ಏಕೆ ಬದಲಾದೆ? ಇದೇ ಜಗತ್ತಿನ ಸ್ವಭಾವ. ಹಾಗೆಯೇ ಒಬ್ಬ ಸ್ನೇಹಿತನು ತನ್ನ ಸ್ನೇಹಿತರ ಪ್ರತಿಯೊಂದು ತಪ್ಪನ್ನು ಕ್ಷಮಿಸುತ್ತಿದ್ದರೆ ಅವನ ಪ್ರಾಮಾಣಿಕತೆಯನ್ನು ದೌರ್ಬಲ್ಯವೆಂದು ಭಾವಿಸುತ್ತಾರೆ. ತಾವು ಎಷ್ಟೇ ತಪ್ಪು ಮಾಡಿದರೂ ಈ ವ್ಯಕ್ತಿಯು ತಮ್ಮನ್ನು ಯಾವಾಗಲೂ ಕ್ಷಮಿಸುತ್ತಾನೆ ಎಂದು ಅವರಿಗೆ ತಿಳಿದಿರುತ್ತದೆ. ಮತ್ತು ಒಂದು ದಿನ ಆ ವ್ಯಕ್ತಿಯು ಎಡವಿ ಮುರಿದು ಹೋಗಿ ತನ್ನ ನೋವನ್ನು ಹೇಳಲು ಪ್ರಯತ್ನಿಸಿದಾಗ ಜನರು ಅವನನ್ನೇ ದೋಷಾರೋಪಣೆ ಮಾಡುತ್ತಾರೆ. ನಿನಗೆ ಇಷ್ಟು ತೊಂದರೆ ಇದ್ದರೆ ಮೊದಲೇ ಏಕೆ ಹೇಳಲಿಲ್ಲ?
ಶ್ರೀಕೃಷ್ಣನು ನಮಗೆ ಕಲಿಸುವುದೇನೆಂದರೆ ಕ್ಷಮಿಸುವುದು ಶ್ರೇಷ್ಠತೆಯಾಗಿದೆ, ಆದರೆ ಅದನ್ನು ನಿನ್ನ ದೌರ್ಬಲ್ಯವಾಗಲು ಬಿಡಬೇಡ. ಜನರು ನಿನ್ನ ಕ್ಷಮೆಯನ್ನು ಗೌರವಿಸದಿದ್ದರೆ, ಬದಲಾಗಿ ಅದನ್ನು ನಿನ್ನ ಬಾಧ್ಯತೆಯೆಂದು ಭಾವಿಸಿದರೆ, ಅಲ್ಲಿ ಒಂದು ಗಡಿಯನ್ನು ಎಳೆಯುವುದು ಅವಶ್ಯಕ. ಪ್ರತಿಯೊಂದು ತಪ್ಪನ್ನು ಕ್ಷಮಿಸುವುದೇ ಪರಿಹಾರವಲ್ಲ. ಕೆಲವೊಮ್ಮೆ ಎದುರಿಗಿರುವವರಿಗೆ ಅವರ ತಪ್ಪಿನ ಅರಿವು ಮೂಡಿಸುವುದು ಕೂಡ ಅವಶ್ಯಕ. ಹಲವು ಬಾರಿ ಒಳ್ಳೆಯ ಮತ್ತು ದಯಾಳು ಜನರು ಪದೇ ಪದೇ ಕ್ಷಮಿಸಿ ಸಂಬಂಧಗಳನ್ನು ಉಳಿಸುತ್ತಿದ್ದೇವೆ ಎಂಬ ಭ್ರಮೆಯಲ್ಲಿರುತ್ತಾರೆ. ಆದರೆ ಸತ್ಯವೇನೆಂದರೆ ಇದರಿಂದ ಅವರು ಕೇವಲ ತಮಗೆ ತಾವೇ ನೋವು ಮಾಡಿಕೊಳ್ಳುತ್ತಿರುತ್ತಾರೆ. ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾನೆ, ಯಾರ ಕ್ಷಮೆಯನ್ನು ಗೌರವಿಸಲಾಗುತ್ತದೆಯೋ ಅವರನ್ನು ಮಾತ್ರ ಕ್ಷಮಿಸಿ. ಇಲ್ಲದಿದ್ದರೆ ಪದೇ ಪದೇ ಕ್ಷಮಿಸುವ ವ್ಯಕ್ತಿಯೇ ಅತಿ ಹೆಚ್ಚು ನೋವನ್ನು ಅನುಭವಿಸುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಒಬ್ಬ ವ್ಯಕ್ತಿಯು ನಿಜವಾದ ಪ್ರೀತಿ, ನಿಸ್ವಾರ್ಥ ಸೇವೆ ಮತ್ತು ಪ್ರಾಮಾಣಿಕತೆಯಿಂದ ಜಗತ್ತಿನಲ್ಲಿ ಬದುಕಿದಾಗ ಜನರು ಅವನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಆ ವ್ಯಕ್ತಿಯು ದೂರ ಹೋದಾಗ ಅವನ ಒಳ್ಳೆಯತನದ ಮಹತ್ವವು ಅನುಭವಕ್ಕೆ ಬರುತ್ತದೆ. ಜಗತ್ತಿನ ಪ್ರಕೃತಿಯೇ ಹೀಗಿದೆ. ನಮ್ಮ ಬಳಿ ಏನಾದರೂ ಇರುವರೆಗೂ ನಾವು ಅದರ ಬೆಲೆ ತಿಳಿಯುವುದಿಲ್ಲ. ಆದರೆ ಅದು ಕಳೆದು ಹೋದಾಗ ನಮಗೆ ಅದರ ನಿಜವಾದ ಮೌಲ್ಯದ ಅರಿವಾಗುತ್ತದೆ. ಒಳ್ಳೆಯ ಜನರ ಜೀವನವು ಆಗಾಗ ಇತರರ ಒಳಿತಿಗಾಗಿಯೇ ಕಳೆದು ಹೋಗುತ್ತದೆ. ಅವರು ಯಾವುದೇ ಸ್ವಾರ್ಥವಿಲ್ಲದೆ ಇತರರಿಗೆ ಸಹಾಯ ಮಾಡುತ್ತಾರೆ, ತಮ್ಮವರ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ಸಮಾಜಕ್ಕೆ ಏನಾದರೂ ನೀಡಲು ಪ್ರಯತ್ನಿಸುತ್ತಾರೆ. ಆದರೆ ಅವರು ಜೀವಂತವಾಗಿರುವವರೆಗೂ ಜನರು ಅವರನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ. ಅವರ ಪ್ರೀತಿ ಮತ್ತು ತ್ಯಾಗವನ್ನು ಅವರ ಸ್ವಭಾವವೆಂದು ಭಾವಿಸಲಾಗುತ್ತದೆ ಮತ್ತು ಅವರ ಒಳ್ಳೆಯತನವನ್ನು ಸಾಮಾನ್ಯ ವಿಷಯವೆಂದು ಪರಿಗಣಿಸಿ ಅದರ ಮೌಲ್ಯವನ್ನು ಅರಿಯಲಾಗುವುದಿಲ್ಲ. ಆದರೆ ಅದೇ ವ್ಯಕ್ತಿಯು ಈ ಜಗತ್ತಿನಿಂದ ಹೊರಟು ಹೋದಾಗ ಜನರಿಗೆ ಅವನ ಮಹತ್ವ ತಿಳಿಯುತ್ತದೆ. ನಮ್ಮ ಮನೆಯ ಹಿರಿಯರನ್ನೇ ನೋಡಿ. ಅವರು ನಮ್ಮೊಂದಿಗೆ ಇದ್ದಾಗ ಅವರ ಕಲಿಕೆ, ಅವರ ಅನುಭವ, ಅವರು ನೀಡಿದ ಸಂಸ್ಕಾರಗಳು ನಮಗೆ ಸಾಮಾನ್ಯವೆನಿಸುತ್ತವೆ. ಹಲವು ಬಾರಿ ನಾವು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವುದಿಲ್ಲ. ಹಲವು ಬಾರಿ ನಾವು ಈಗ ಸಮಯವಿಲ್ಲ ಎಂದು ಹೇಳಿ ಅವರನ್ನು ಕಡೆಗಣಿಸುತ್ತೇವೆ. ಆದರೆ ಅವರು ಹೋದಾಗ ಅವರ ಮಾತುಗಳು ಎಷ್ಟು ಅಮೂಲ್ಯವಾಗಿದ್ದವು ಎಂದು ನಮಗೆ ಅರ್ಥವಾಗುತ್ತದೆ. ಅವರು ನಮಗೆ ನೀಡುತ್ತಿದ್ದ ಪ್ರೀತಿ, ಮಾರ್ಗದರ್ಶನವನ್ನು ಈಗ ಬೇರೆ ಯಾರೂ ನೀಡಲು ಸಾಧ್ಯವಿಲ್ಲ ಎಂದು ನಮಗೆ ಅರಿವಾಗುತ್ತದೆ. ಹಾಗೆಯೇ ಒಬ್ಬ ಕುಟುಂಬದಲ್ಲಿ ಯಾರು ಅತಿ ಹೆಚ್ಚು ಜವಾಬ್ದಾರಿಯನ್ನು ಹೊರುತ್ತಾರೋ, ಯಾರು ಅತಿ ಹೆಚ್ಚು ಇತರರ ಬಗ್ಗೆ ಚಿಂತಿಸುತ್ತಾರೋ ಅವರ ಬಗ್ಗೆ ಜನರು ಅವರು ಅವರಿಗಾಗಿ ಏನಾದರೂ ಮಾಡುತ್ತಿರುವವರೆಗೂ ಕಾಳಜಿ ವಹಿಸುವುದಿಲ್ಲ. ಆದರೆ ಒಂದು ಕುಟುಂಬದಲ್ಲಿ ಯಾರು ಅತಿ ಹೆಚ್ಚು ಜವಾಬ್ದಾರಿಯನ್ನು ಹೊರುತ್ತಾರೋ, ಯಾರು ಅತಿ ಹೆಚ್ಚು ಇತರರ ಬಗ್ಗೆ ಚಿಂತಿಸುತ್ತಾರೋ ಅವರ ಬಗ್ಗೆ ಜನರು ಅವರ ಬಗ್ಗೆ ಏನಾದರೂ ಮಾಡುತ್ತಿರುವವರೆಗೂ ಕಾಳಜಿ ವಹಿಸುವುದಿಲ್ಲ. ಆದರೆ ಆ ವ್ಯಕ್ತಿಯು ಯಾವುದೇ ಕಾರಣದಿಂದ ದೂರ ಹೋದಾಗ ಅಥವಾ ಅವನ ಉಪಸ್ಥಿತಿಯು ಇಲ್ಲವಾದಾಗ ಜನರಿಗೆ ಅವನ ನಿಜವಾದ ಮೌಲ್ಯದ ಅರಿವಾಗುತ್ತದೆ. ಆಗ ಅವರಿಗೆ ತಾವು ಹಗುರಾಗಿ ತೆಗೆದುಕೊಂಡಿದ್ದ ವ್ಯಕ್ತಿಯು ವಾಸ್ತವವಾಗಿ ಎಷ್ಟು ಮೌಲ್ಯಯುತನಾಗಿದ್ದನೆಂದು ತಿಳಿಯುತ್ತದೆ. ಸಮಾಜದಲ್ಲಿಯೂ ಇದು ಆಗಾಗ್ಗೆ ಕಂಡುಬರುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಒಳ್ಳೆಯ ವಿಚಾರಗಳು, ಶ್ರಮ ಮತ್ತು ಸೇವೆಯಿಂದ ಸಮಾಜಕ್ಕೆ ಒಳಿತು ಮಾಡಿದಾಗ ಬಹಳ ಕಡಿಮೆ ಜನರು ಅವನನ್ನು ಶ್ಲಾಘಿಸುತ್ತಾರೆ. ಜನರು ಅವನನ್ನು ಟೀಕಿಸಬಹುದು, ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಆ ವ್ಯಕ್ತಿಯು ಈ ಜಗತ್ತಿನಿಂದ ಹೊರಟು ಹೋದಾಗ ಅವನ ಒಳ್ಳೆಯತನದ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುತ್ತವೆ. ಆಗ ಜನರು ಹೇಳುತ್ತಾರೆ, ಅವನು ಬಹಳ ಒಳ್ಳೆಯ ಮನುಷ್ಯನಾಗಿದ್ದ, ನಮಗೆ ಅವನ ನೆನಪು ಬಹಳ ಕಾಡುತ್ತದೆ. ಆದರೆ ಈ ನೆನಪುಗಳು ಅವನು ಕೇಳಲು ಇಲ್ಲದಿದ್ದಾಗ ಏಕೆ ಬರುತ್ತವೆ? ಅವನು ನಮ್ಮೊಂದಿಗೆ ಇದ್ದಾಗ ಅವನ ಒಳ್ಳೆಯತನವನ್ನು ಏಕೆ ಅರ್ಥ ಮಾಡಿಕೊಳ್ಳಲಿಲ್ಲ? ಶ್ರೀಕೃಷ್ಣನು ನಮಗೆ ಕಲಿಸುವುದೇನೆಂದರೆ, ಒಳ್ಳೆಯ ಜನರನ್ನು ಜಗತ್ತು ತಡವಾಗಿ ಗುರುತಿಸಿದರೂ ಅವರ ಮೌಲ್ಯವು ಎಂದಿಗೂ ಕಡಿಮೆಯಾಗುವುದಿಲ್ಲ. ನಿಜವಾದ ಒಳ್ಳೆಯತನವು ಅಮರವಾಗಿರುತ್ತದೆ. ಜನರು ಅದನ್ನು ತಕ್ಷಣವೇ ಅರ್ಥ ಮಾಡಿಕೊಳ್ಳದಿದ್ದರೂ ಸಹ. ಆದ್ದರಿಂದ ನೀವು ಒಳ್ಳೆಯವರಾಗಿದ್ದರೆ, ನಿಸ್ವಾರ್ಥಿಯಾಗಿದ್ದರೆ ಮತ್ತು ಇತರರಿಗಾಗಿ ಏನಾದರೂ ಮಾಡುವ ಭಾವನೆಯನ್ನು ಹೊಂದಿದ್ದರೆ ಜನರು ತಕ್ಷಣವೇ ನಿಮ್ಮನ್ನು ಶ್ಲಾಘಿಸುತ್ತಾರೆ ಎಂದು ಭಾವಿಸಬೇಡಿ. ಹಲವು ಬಾರಿ ಒಳ್ಳೆಯತನವನ್ನು ಗುರುತಿಸಲು ಸಮಯ ಬೇಕಾಗುತ್ತದೆ. ಆದರೆ ಕೊನೆಯಲ್ಲಿ ಸತ್ಯವಂತ ಮತ್ತು ಒಳ್ಳೆಯ ಜನರ ನೆನಪುಗಳು ಯಾವಾಗಲೂ ಜೀವಂತವಾಗಿರುತ್ತವೆ.
ತನ್ನ ಕರ್ಮಗಳಿಂದ ಶ್ರೇಷ್ಠನಾಗುವ ವ್ಯಕ್ತಿಯು ಶರೀರದಿಂದ ಹೊರಟು ಹೋಗಬಹುದು, ಆದರೆ ಅವನ ಒಳ್ಳೆಯತನವು ಯಾವಾಗಲೂ ಜನರ ಹೃದಯದಲ್ಲಿ ಜೀವಂತವಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ಯಾರು ತಮ್ಮ ನಷ್ಟವನ್ನು ಪಾಠವಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅವರು ಎಂದಿಗೂ ಸೋಲುವುದಿಲ್ಲ. ನೀನು ಕೇವಲ ಏನು ಕಳೆದುಕೊಂಡೆ ಎಂದು ಯೋಚಿಸುತ್ತಿದ್ದರೆ ಮುಂದೆ ಸಾಗಲು ಸಾಧ್ಯವಿಲ್ಲ. ಆದರೆ ಆ ಕಳೆದು ಹೋದ ಕ್ಷಣವು ನಿನಗೆ ಏನು ಕಲಿಸಿತು ಎಂದು ನೀನು ಅರ್ಥ ಮಾಡಿಕೊಂಡರೆ ಅದೇ ಪಾಠವು ನಿನ್ನನ್ನು ಬಲಪಡಿಸುತ್ತದೆ. ಯಾವಾಗಾದರೂ ನಿನ್ನೊಂದಿಗೆ ಕೆಟ್ಟದ್ದಾದಾಗ ಅದನ್ನು ನಿನ್ನ ದೌರ್ಬಲ್ಯವನ್ನಾಗಿ ಮಾಡಬೇಡ, ಬದಲಾಗಿ ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ. ಜೀವನದಲ್ಲಿ ನೋವಿನಿಂದ ಯಾರೂ ಪಾರಾಗಲು ಸಾಧ್ಯವಿಲ್ಲ, ಆದರೆ ವ್ಯತ್ಯಾಸವಿರುವುದು ನೀನು ಆ ನೋವನ್ನು ಹೇಗೆ ಬಳಸುತ್ತೀಯಾ ಎಂಬುದರ ಮೇಲೆ. ಕೆಲವರು ನೋವಿನಲ್ಲಿ ಮುರಿದು ಹೋಗುತ್ತಾರೆ ಮತ್ತು ಕೆಲವರು ಅದೇ ನೋವಿನಿಂದ ತಮ್ಮನ್ನು ಎಷ್ಟು ಬಲಪಡಿಸಿಕೊಳ್ಳುತ್ತಾರೆ ಎಂದರೆ ಜಗತ್ತು ಕೂಡ ಅವರನ್ನು ಬಗ್ಗಿಸಲು ಸಾಧ್ಯವಾಗುವುದಿಲ್ಲ. ನಿಜವಾದ ಸಂತೋಷವು ಶಾಂತಿ ಇರುವಲ್ಲಿ ಸಿಗುತ್ತದೆ. ನೀನು ನಿನ್ನ ಶಾಂತಿಯನ್ನು ಮಾರಿ ಯಾವುದನ್ನಾದರೂ ಸಾಧಿಸುತ್ತಿದ್ದರೆ ಆ ವಸ್ತುವು ನಿನಗಾಗಿ ಹೆಚ್ಚು ದಿನ ಉಳಿಯುವುದಿಲ್ಲ. ಜಗತ್ತಿನ ಪ್ರತಿಯೊಂದು ವಸ್ತುವಿಗಿಂತಲೂ ನಿನ್ನ ನೆಮ್ಮದಿಯು ಮುಖ್ಯವಾದುದು. ಆದ್ದರಿಂದ ಯಾವುದೇ ವಸ್ತುವು ನಿನ್ನ ಶಾಂತಿಯನ್ನು ಕಸಿದುಕೊಳ್ಳುತ್ತಿದ್ದರೆ ಅದು ನಿಜವಾಗಿಯೂ ನಿನಗೆ ಸರಿಯೇ ಎಂದು ಮತ್ತೊಮ್ಮೆ ಯೋಚಿಸು. ಕೆಲವೊಮ್ಮೆ ನಾವು ಯಾರನ್ನು ಹೆಚ್ಚು ಪ್ರೀತಿಸುತ್ತೇವೆಯೋ ಅವರೇ ನಮಗೆ ಹೆಚ್ಚು ನೋವು ನೀಡುತ್ತಾರೆ. ಆದರೆ ಇದರರ್ಥ ಪ್ರೀತಿ ತಪ್ಪು ಎಂದಲ್ಲ, ಬದಲಾಗಿ ನಾವು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವುದರಲ್ಲಿ ತಪ್ಪು ಮಾಡಿದ್ದೇವೆ ಎಂದರ್ಥ. ಯಾರಾದರೂ ನಿನ್ನ ಪ್ರೀತಿಯ ಮೌಲ್ಯವನ್ನು ತಿಳಿಯದಿದ್ದರೆ ನೀನು ಅವಳಿಗೆ ಯೋಗ್ಯ ಎಂದು ಪದೇ ಪದೇ ಸಾಬೀತುಪಡಿಸಬೇಡ. ಯಾವ ದಿನ ನೀನು ನಿನ್ನ ಮೌಲ್ಯವನ್ನು ತಿಳಿಯುತ್ತೀಯೋ ಆ ದಿನ ನೀನು ನಿನ್ನ ಸರ್ವಸ್ವವೆಂದು ಭಾವಿಸಿದ್ದ ವ್ಯಕ್ತಿ ನಿನಗಾಗಿ ಏನೂ ಅಲ್ಲ ಎಂದು ಅರಿವಾಗುತ್ತದೆ. ಪ್ರತಿಯೊಬ್ಬರೂ ನಿನ್ನನ್ನು ತಮ್ಮದೇ ರೀತಿಯಲ್ಲಿ ನೋಡುತ್ತಾರೆ, ಆದರೆ ನಿನ್ನ ನಿಜವಾದ ಗುರುತು ನಿನ್ನ ಸ್ವಂತ ದೃಷ್ಟಿಯಲ್ಲಿರಬೇಕು. ನೀನು ನಿನ್ನನ್ನು ದುರ್ಬಲನೆಂದು ಭಾವಿಸಿದರೆ ಜಗತ್ತು ಕೂಡ ನಿನ್ನನ್ನು ದುರ್ಬಲನೆಂದೇ ಭಾವಿಸುತ್ತದೆ. ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಜನರು ನಿನ್ನ ಆತ್ಮವಿಶ್ವಾಸವನ್ನು ಅನುಭವಿಸುತ್ತಾರೆ. ಆದ್ದರಿಂದ ನಿನ್ನ ಬಗ್ಗೆ ಇತರರ ಅಭಿಪ್ರಾಯಕ್ಕಿಂತ ನಿನ್ನ ಸ್ವಂತ ಚಿಂತನೆಗೆ ಹೆಚ್ಚು ಮಹತ್ವ ಕೊಡು. ಎಂದಿಗೂ ಯಾರೊಬ್ಬರ ಮಾತುಗಳ ಮೇಲಲ್ಲ, ಬದಲಾಗಿ ಅವರ ನಡವಳಿಕೆಯ ಮೇಲೆ ಗಮನ ಕೊಡು. ಜನರು ಆದಾಗ ಸಿಹಿ ಮಾತುಗಳನ್ನಾಡಿ ತಮ್ಮ ನಿಜವಾದ ಸ್ವರೂಪವನ್ನು ಮರೆಮಾಚುತ್ತಾರೆ, ಆದರೆ ಅವರ ನಡವಳಿಕೆಯು ಅವರ ಸತ್ಯವನ್ನು ತೋರಿಸುತ್ತದೆ. ಯಾರು ನಿಜವಾಗಿಯೂ ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತಾರೋ ಅವರು ಪ್ರದರ್ಶನ ಮಾಡುವುದಿಲ್ಲ, ಮತ್ತು ಯಾರು ಕೇವಲ ಪ್ರದರ್ಶನ ಮಾಡುತ್ತಾರೋ ಅವರು ಎಂದಿಗೂ ನಿನ್ನೊಂದಿಗೆ ನಿಲ್ಲುವುದಿಲ್ಲ. ಯಾರಾದರೂ ನಿನ್ನನ್ನು ಬದಲಾಯಿಸಲು ಒತ್ತಾಯಿಸುತ್ತಿದ್ದರೆ ಅವನು ನಿಜವಾಗಿಯೂ ನಿನ್ನನ್ನು ಬಯಸುತ್ತಾನೆಯೇ ಅಥವಾ ಕೇವಲ ತನ್ನ ಇಚ್ಛೆಯಂತೆ ನಿನ್ನನ್ನು ರೂಪಿಸಲು ಬಯಸುತ್ತಾನೆಯೇ ಎಂದು ಯೋಚಿಸು. ಪ್ರೀತಿ ಮತ್ತು ಸ್ನೇಹವು ನೀನು ಹೇಗಿದ್ದೀಯೋ ಹಾಗೆಯೇ ನಿನ್ನನ್ನು ಸ್ವೀಕರಿಸುವಲ್ಲಿ ನಿಜವಾಗಿರುತ್ತದೆ. ಯಾರಾದರೂ ನಿನ್ನನ್ನು ಪದೇ ಪದೇ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಬಹುಶಃ ಅವನು ನಿನ್ನನ್ನಲ್ಲ, ಬದಲಾಗಿ ನಿನ್ನ ಒಂದು ಸುಳ್ಳು ಚಿತ್ರಣವನ್ನು ಇಷ್ಟಪಡುತ್ತಾನೆ. ತಪ್ಪುಗಳನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ತಪ್ಪನ್ನು ಸರಿಪಡಿಸುವ ಧೈರ್ಯವು ಬಹಳ ಕಡಿಮೆ ಜನರಲ್ಲಿರುತ್ತದೆ. ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸುವ ಧೈರ್ಯ ಹೊಂದಿದ್ದರೆ ಅದು ನಿನ್ನ ದೌರ್ಬಲ್ಯವಲ್ಲ, ಬದಲಾಗಿ ನಿನ್ನ ಅತಿ ದೊಡ್ಡ ಶಕ್ತಿಯಾಗಿದೆ. ಜಗತ್ತಿನಲ್ಲಿ ತಮ್ಮ ತಪ್ಪುಗಳಿಂದ ಕಲಿತು ತಮ್ಮನ್ನು ಉತ್ತಮಪಡಿಸುವವರೇ ಮುಂದೆ ಸಾಗುತ್ತಾರೆ. ಗೆಳೆಯರೇ, ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದಿಂದ ನಿಮಗೆ ಬಹಳಷ್ಟು ತಿಳಿಯಲು ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯುವುದನ್ನು ಮರೆಯಬೇಡಿ. ಮತ್ತು ಇಂತಹ ಜ್ಞಾನವರ್ಧಕ ಮತ್ತು ಪ್ರೇರಣಾದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗಂಟೆಯನ್ನು ಖಂಡಿತ ಬಾರಿಸಿ. ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿಡಲಿ. ನಿಮ್ಮ ಕಾಳಜಿ ವಹಿಸಿ. ಜೈ ಶ್ರೀ ರಾಧೇಕೃಷ್ಣ.